ಸತ್ಯಾಂಶ ಹೊರಗೆ ಬರೋದಕ್ಕಿಂತ ಮುಂಚೆನೇ ಇವರೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾರೆ, ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ. ನಾನು ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ಯಾವತ್ತನ ಒಂದು ಸರಿ ಡೆಲ್ಲಿ ಚಲೋ ಮಾಡ್ರಪ್ಪ ನೀವು. ನೋಡಿ, ಬಿ ಜೆ ಪಿಯವರು ಅವರೇ ಇದೆ ಎಸ್ ಐ ಟಿ ಆಗಬೇಕು, ಇವೆಲ್ಲ ತನಿಖೆ ಆಗಬೇಕು ಅಂತ ಭಾಳಷ್ಟು ಕಡೆ ಅವರು ಹಿಂದೆ ಹೇಳಿದರು. ಎಸ್ ಐ ಟಿ ರಚನೆ ಆದಮೇಲೆ ಇವರು ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿರಲಿಲ್ಲ. ಈಗ ಇನ್ನು ತನಿಖೆ ನಡೀತಿರ್ಬೇಕಾದಾಗ ಇವರಿಗೆ ಏನೋ ಜ್ಞಾನೋದಯ ಆಗಿದೆಯೋ ಅಥವಾ ಬೇರೆ ಯಾವುದಾದ್ರೂ ರೀತಿ ಒತ್ತಡ ಹಾಕಿದಾರೋ, ಯಾರು ಹಾಕಿದಾರೋ ಗೊತ್ತಿಲ್ಲ. ಈಗೆಲ್ಲರೂ ಹೊರಗೆ ಬಂದು ಮಾತಾಡ್ತಾ ಇದ್ದಾರೆ. ನನಗೇನು ಅನಿಸ್ತಾ ಇದೆ ಅಂದರೆ, ಇದು RSS ವರ್ಸಸ್ RSS ನಡೀತಾ ಇದೆ. ಇವತ್ತು ಯಾರ್ಯಾರು ಷಡ್ಯಂತ್ರ ನಡೀತಾ ಇದೆ ಅಂತ ಹೇಳ್ತಾ ಇರೋದು, ಮತ್ತು ಷಡ್ಯಂತ್ರ ನಡೆಸ್ತಾ ಇರೋರು ಯಾರು? ಇವರು ಬಿ ಜೆ ಪಿಯವರು ಯಾರ ಬಗ್ಗೆ ಮಾತನಾಡ್ತಾ ಇದ್ದಾರೆ? ಅವ್ರು ಯಾರೋ ಮಹೇಶ್ ಅಂತ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಮತ್ತು ಗಿರೀಶ್ ಮಟ್ಟಣ್ಣ ಅವ್ರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರೆಲ್ಲ ಯಾರು ಕೂಸುಗಳು, ಯಾರ ಗರಡಿನಲ್ಲಿ ಬೆಳೆದಂಥ ವ್ಯಕ್ತಿಗಳು ಇವರೆಲ್ಲರೂ ಬಿ ಜೆ ಪಿ RSS ವ್ಯಕ್ತಿಗಳೇ ಅಲ್ವಾ? ಇದೇ ನಿಮ್ಮ ಗಿರೀಶ್ ಮಟ್ಟಣ್ಣನವರು ಬಿ ಜೆ ಪಿ ಯುವ ಮೋರ್ಚಾ ಇದ್ದರಂತ ಮರ್ತೋಗಿದ್ದಾರ ಇವರು? ಯುವ ಮೋರ್ಚಾ ಅಧ್ಯಕ್ಷ, ಯೂತ್ ಐಕನ್ ಮಾಡಿದ್ರಲ್ಲಪ್ಪ ಇವರು ಬಿ ಜೆ ಪಿಯವರು. ಈಗ ಯಾಕೆ ಸುಮ್ಮನಿದ್ದಾರೆ ಹೇಳಿ? ಮತ್ತೆ ಏನಾಯಿತು, ಹೇಗಾಯಿತು ಎಲ್ಲ ಗೊತ್ತಿದೆ ಅಂತ ಹೇಳ್ತಾ ಇದ್ದಾರಲ್ಲ. ಬಿ ಜೆ ಪಿ ಸ್ಥಳೀಯ ಮುಖಂಡರಿಗೆ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಇದೆ ಅಂತ ಹೇಳ್ತಾರೆ. ಈಗ ಮಹೇಶ್ ಅವರು ಯಾರು? RSS ವ್ಯಕ್ತಿ. ಈಗ RSSಗೆ ಗೊತ್ತಿರಲಾರ್ದೆ ಇವೆಲ್ಲ ನಡೀತದ? ಇವೆಲ್ಲ ನೋಡಿ, ಸುಮ್ಮನೆ ಅವ್ರು RSS ಜಗಳ ಬಂದು ಇಲ್ಲಿ ಇನ್ವೆಸ್ಟಿಗೇಷನಿಗೆ ತಂದು ಹಚ್ಚೋದು ಸರಿಯಲ್ಲ. ಏನಿದ್ರು ಇನ್ವೆಸ್ಟಿಗೇಷನ್ ಈಸ್ ಗೋಯಿಂಗ್ ಆನ್. ಅದನ್ನು ಏನಿರುತ್ತೆ ಅದು ಪ್ರೊಸೆಸ್ ಏನಿದೆ ಮಾಡಿಬಿಟ್ಟು ಅದು ಬಹಿರಂಗ ಮಾಡ್ತೀವಿ ಅಂತ ಆಗಲೇ ಗೃಹ ಸಚಿವರು ಸದನದಲ್ಲಿ ಹೇಳಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದೇನಿದ್ರೂ ಕೂಡ ಸತ್ಯಾಂಶ ಹೊರಗೆ ಬರೋದಕ್ಕಿಂತ ಮುಂಚೆನೇ ಇವರೆಲ್ಲ ಧರ್ಮಸ್ಥಳ ಚಲೋ ಮಾಡ್ತಾರೆ, ಚಾಮುಂಡೇಶ್ವರಿ ಚಲೋ ಮಾಡ್ತಾರೆ. ನಾನು ಬಿ ಜೆ ಪಿಯವ್ರಿಗೆ ಕೇಳ್ತೀನಿ, ಯಾವತ್ತನ ಒಂದು ಸರಿ ಡೆಲ್ಲಿ ಚಲೋ ಮಾಡ್ರಪ್ಪ ನೀವು. ಕೇಂದ್ರ ಸರ್ಕಾರದಿಂದ ಆಗ್ತಾ ಇರೋವಂಥ ಅನ್ಯಾಯ ಏನು ನಮ್ಮ ರಾಜ್ಯದ ಮೇಲೆ ಆಗ್ತಾಯಿದೆ, ಅದ್ರ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ? ರೈತರ ಪರವಾಗಿ ಯಾವಾಗ ಧ್ವನಿ ಎತ್ತೀರಾ? ನಮ್ಮ ತೆರಿಗೆ ಮೇಲೆ ಆಗ್ತಾ ಇರುವಂಥ ಮೋಸದ ಬಗ್ಗೆ ಯಾವಾಗ ಧ್ವನಿ ಎತ್ತೀರಾ? ಬರೇ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳಿಕ್ಕೆ ಮಾತ್ರ ಇವರು ಇದು ಮಾಡ್ತಾ ಇರೋದು ಹೊರತು ಬೇರೆದೇನಿಲ್ಲ. ಮತ್ತು ವಿಶೇಷವಾಗಿ ಏನೋ ಇದು CBI ಕೊಡಿ, NIA ಕೊಡಿ ಅಂತ ಹೇಳ್ತಾ ಇದ್ದಾರಲ್ಲ ಬಿ ಜೆ ಪಿಯವರು. ದಯವಿಟ್ಟು ನಿಮ್ಮ ಕೇಂದ್ರ ಸರ್ಕಾರದ ಏನು CBI NIAನಲ್ಲಿ ಎಷ್ಟು ಕರ್ನಾಟಕದ ಕೇಸಸ್ಗಳಿದೆ ಅಂತ ತಮಗೇನಾದರೂ ಸ್ವಲ್ಪನೂ ಅರಿವಿದೆಯಾ? ಈಗ ಇದು ನೋಡಿ, ಇದು ಪಟ್ಟಿ CBIನಲ್ಲಿ ಇರುವಂಥ ಕೇಸ್ಗಳು ಕರ್ನಾಟಕದ 74 ಕೇಸ್ಗಳಿವೆ. ಹಲವಾರು ವರ್ಷದಿಂದ ಇವೆ ಕೇಸ್ಗಳು. ಏನು ಮಾಡ್ತಾ ಇದ್ದೀರಪ್ಪ? ಇವುಗಳು ಮಾಡಲಿಕ್ಕೆ ಆಗ್ತಾಯಿಲ್ಲ ಅಂದ್ಬಿಟ್ಟೆ 2/7/2024 ಇಲ್ಲಿ ಡೆಪ್ಟಿ IG ಆ್ಯಂಡ್ ಹೆಡ್ ಆಫ್ ಬ್ರಾಂಚ್ CBI ಅವರು ಒಂದು ಪತ್ರ ಬರೀತಾರೆ ರಾಜ್ಯ ಸರ್ಕಾರಕ್ಕೆ. ಏನಂತ? ನಮಗೆ ಸಿಬ್ಬಂದಿಗಳಿಲ್ಲ, ಸಿಬ್ಬಂದಿ ಕೊರತೆ ಇದೆ, ಆದ್ದರಿಂದ ದಯವಿಟ್ಟು ನಮಗೆ ಕೇಸಸ್ಗಳನ್ನು ಕೊಡೋಕ್ಕೆ ಹೋಗಬೇಡಿ, ಕೊಟ್ಟರೆ ಮಾನವ ಸಂಪನ್ಮೂಲ ನೀವೇ ಕೊಡಿ ಅಂತ ಈ ಲೆಟರ್ನಲ್ಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ನಮಗೆ ಏನಾದರೂ ಕೇಸಸ್ ವಹಿಸಿದರೆ ಕರ್ನಾಟಕ ಪೊಲೀಸಿಂದಾನೇ ನಮಗೆ ಸಿಬ್ಬಂದಿಗಳು ಬೇಕಾಗ್ತಾರೆ. ನೀವೇ ನಮಗೆ ಆಫೀಸ್ ಜಾಗ ಕೊಡಬೇಕು, ನೀವೇ ನಮಗೆ ಏನು ಲಾಜಿಸ್ಟಿಕ್ಸಿಗೆ ಅಂದರೆ ಓಡಾಡೋಕ್ಕೆ ಗಾಡಿಗಳು ಮಾಡಿಕೊಡ್ಬೇಕು. ಈಗ ನಮ್ಮ ಅಧಿಕಾರಿಗಳು ತೊಗೊಂಡು ತನಿಖೆ ಮಾಡೋದಿದ್ದರೆ ಈ CBI ಬೇಕಾ? ಮತ್ತು NIA ಕೊಡಿ ಅಂತ ಇದ್ದೀರಲ್ಲ, ಏನು ಅಂಥದ್ದು ಏನು ದೊಡ್ಡ ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಇದೆ ಇದು? ಈಗಾಗಲೇ ಅದನ್ನು ತಿರಸ್ಕಾರ ಮಾಡಿದ್ದಾರೆ ಗೃಹ ಸಚಿವರು ಇರ್ಬೋದು, ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು. ಏನು ನ್ಯಾಷನಲ್ ಸೆಕ್ಯೂರಿಟಿ ಇಶ್ಯೂ ಏನಿದೆ ಅಪ್ಪ ಇದರಲ್ಲಿ? NIA ಕೊಡೋದು ಅಷ್ಟಿದು ಇದ್ರೆ ಹೋಗಿ ಕೊಡಿ. ಅಲ್ಲಿ ಸೋಮೋಟೋ ತೊಗೊಳಂಗಿದ್ರೆ ತೊಗೊಳ್ಳಿ, ನೀವು ಹೋಗಿ ಆಗ್ರಹ ಮಾಡಿ. ಅಲ್ಲಿ ಯಾವುದಕ್ಕೆ ಆದ್ಯತೆ ನೀಡಬೇಕು ಬಿ ಜೆ ಪಿಯವರಿಗೆ ಗೊತ್ತಾಗ್ತಾ ಇಲ್ಲ. ಆದ್ದರಿಂದನೇ ಇವತ್ತು ನಾನು ಹೇಳ್ದಂಗೆ ಇದು RSS ವರ್ಸಸ್ RSS ಜಗಳ ತಂದು ಇವತ್ತು ರಾಜ್ಯ ಸರ್ಕಾರಕ್ಕೆ ಹಚ್ಚುವ ಒಂದು ಹುನ್ನಾರ ನಡೆದಿದೆ. ಆಮೇಲೆ ಇದು ಧರ್ಮಸ್ಥಳ ಚಲೋ, ಚಾಮುಂಡೇಶ್ವರಿ ಚಲೋ ಏನಕ್ಕೆ ಮಾಡ್ತಾ ಇದ್ದಾರೆ ಅಂದರೆ, ಎಲ್ಲರೂ ನಿಮ್ಮ ರಾಜ್ಯಾಧ್ಯಕ್ಷರಾದ BJP ರಾಜ್ಯಾಧ್ಯಕ್ಷರು ಮತ್ತು ವಿರೋಧ ಪಕ್ಷದ ನಾಯಕರು ಅವರ ಕುರ್ಚಿಯನ್ನು ಉಳಿಸ್ಕೊಳ್ಳಿಕ್ಕೆ ಮಾಡ್ತಾ ಇರೋದು ವಿನ ಇವುಗಳಲ್ಲಿ ಯಾವುದೇ ರೀತಿಯಾದಂಥ ಅವ್ರದ್ರಲ್ಲಿ ಸಬ್ಸ್ಟೆನ್ಸ್ ಇಲ್ಲ. ಸಬ್ಸ್ಟೆನ್ಸ್ ಇದ್ದಿದ್ರೆ ಕೊಡಬೇಕಾಗಿತ್ತು. 2023ನಲ್ಲಿ ಅಂದಿನ BJP ರಾಜ್ಯಾಧ್ಯಕ್ಷರಾದಂಥ ನಳಿನ್ ಕುಮಾರ್ ಕಟೀಲ್ ಅವರು ಬಹಿರಂಗವಾಗಿ ಹೇಳ್ತಾರೆ ಒಂದು ಭಾಷಣದಲ್ಲಿ, ಸುನೀಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ,
ಕಾರ್ಕಳ ಶಾಸಕರಾದಂಥ ಸುನಿಲ್ ಕುಮಾರ್ ಅವರಿಗೆ ಎಲ್ಲ ಗೊತ್ತಿದೆ. ನೀವು ಬಹಿರಂಗ ಮಾಡಬೇಕು, ಸೌಜನ್ಯ ಪ್ರಕರಣದ ಬಗ್ಗೆ ಇರ್ಬೋದು, ಬೇರೆದ ಬಗ್ಗೆ ಇರ್ಬೋದು. ನಾವು ನಿಮಗೆ ಕೇಂದ್ರ ಸರ್ಕಾರದಿಂದ ನಾವು ನಿಮಗೆ ಸೆಕ್ಯೂರಿಟೀಸ್ ಕೊಡ್ತೀವಿ ಅಂತ ಹೇಳಿರೋದು ನೆನಪು ಹಾರಿದೆ ಅನಿಸುತ್ತೆ ಬಿ ಜೆ ಪಿ ಅವರಿಗೆ. ಮತ್ತೊಮ್ಮೆ ನೆನಪು ಮಾಡಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಅನಿಲ್ ಕುಮಾರ್ ಕಟೀಲ್ ಅವರ ಭಾಷಣವನ್ನು ತಾವು ಕೇಳಬೇಕು. ಬಿ ಜೆ ಪಿ ಶಾಸಕರಿಗೆ, ಅಲ್ಲಿನ ಸ್ಥಳೀಯ ಶಾಸಕರುಗಳಿಗೆ ಎಲ್ಲರಿಗೂ ಏನೇನು ನಡೀತಾ ಇದೆ ಅಂತ ಎಲ್ಲ ಮಾಹಿತಿ ಇದೆ ಅಂತ ಅವರೇ ಹೇಳಿರೋದು, ಅನಿಲ್ ಕುಮಾರ್ ಕಟೀಲ್ ಅವರು. ಸೊ ಅದಕ್ಕೆ ಉತ್ತರ ಕೊಡಲಿ ಫಸ್ಟ್ ಅವರು, ಬಿ ಜೆ ಪಿಯವರು. ಅದಾದಮೇಲೆ ಯಾವ ಚಲೋ ಮಾಡ್ತಾರೋ ಮಾಡಲಿ ಅವರು.